ಈ ವಿಡಿಯೋ ಏನಾದರೂ ನೋಡ್ತಾ ಇದ್ರೆ ಅಡುಗೆ ಚೆನ್ನಾಗಾಗಿದೆ ಅಂತ ಅರ್ಥ. ಮಮ್ಮಿಗೆ ಸೋಪಿಗೆ ಕುಕ್ ಮಾಡ್ತದೆ. ಅಯ್ಯೋ, ಸ್ವಲ್ಪ ಚಿಕನ್ನು, ಒಂದಷ್ಟು ಸ್ವಲ್ಪ ಆಲೂಗಡ್ಡೆ ಎಲ್ಲ ಹಾಕಿ ತಿಂದು ಏನು ಹೇಳ್ತಾರೋ ಅಂತ ಕಾಯ್ತಾ ಇದ್ದೀನಿ ನಾನು. ನಮಸ್ಕಾರ ಎಲ್ಲರಿಗೂ. ಸೊ ವೆಲ್ಕಮ್ ಟು ಮೈ ಚಾನಲ್. ಸೊ ಒಂದು ಹೊಸ ಅಡುಗೆ ಮಾಡ್ತಾ ಇದ್ದೀವಿ. ಸೊ ಏನು ಅಡುಗೆ ಅಂತ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದಾರೆ ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕನ್ನ ಒತ್ತಿ, ಯಾಕೆಂದರೆ ನೋಟಿಫಿಕೇಷನ್ ಬರುತ್ತೆ. ಸೊ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಏನು ಅಂತ ತೋರಿಸ್ತೀನಿ. ಓ, ಏನೋ ಸ್ಪೆಷಲ್ ಆಗ್ತಾ ಇದೆ. ಏನಾಗ್ತಾ ಇದೆ? ಚಿಕನ್ ಮೇಥಿ ಚಿಕನ್ ಮಾಡ್ತಾ ಇದ್ದೀನಿ. ಓಕೆ. ಬಟ್ ಹೇಗೆ ಮಾಡ್ತಾ ಇದ್ದೀನಿ ಅಂತ ದೇವರನೇ ಗೊತ್ತಿಲ್ಲ, ಏನೋ ಒಂದು ಮಾಡ್ತಾ ಇದ್ದೀನಿ. ಎಸ್, ನೋಡಿದ್ರಲ್ಲ. ಸೊ ಮೇಥಿ ಚಿಕನ್ ಅಂತ. ಸೊ ಯಾವ ಥರ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಇದೇನು ರೆಸಿಪಿ ವಿಡಿಯೋ ಅಲ್ಲ. ಸೊ ಯಾರು ಕೂಡ ಅಷ್ಟೊಂದು ಸೀರಿಯಸ್ ಆಗಿ ನೋಟ್ ಮಾಡ್ಕೊಂಡು ಬುಕ್ ಪೆನ್ ಪೇಪರಲ್ಲಿ ಇಟ್ಕೊಂಡೇನು ಅಷ್ಟು ಕೆಟ್ಟದಾಗಿ ಏನು ಮಾಡಿರಲ್ಲ, ಚೆನ್ನಾಗೇ ಮಾಡಿರ್ತೀನಿ. ಓಕೆ, ಬಟ್ ಆದ್ರೂ ಇದು ರೆಸಿಪಿ ವಿಡಿಯೋ ಅಲ್ಲ. ಓಕೆನಾ? ಜಸ್ಟ್ ನೋಡಿ, ವಿಡಿಯೋನ ಕೊನೆವರೆಗೂ ನೋಡಿ ನಾವು ಯಾವ ಥರ ಮಾಡಿದ್ದೀವಿ ಅಂತ. ಸೊ ಚೆನ್ನಾಗಿ ಬಂದರೆ ರೆಸಿಪಿನ ಹಾಕ್ತೀವಿ ಅಷ್ಟೇ. ಓಕೆ. ಏನು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದೀರಾ? ಓಕೆ. ಏನು ಸ್ನಾನ ಮಾಡಿಸ್ತಾ ಇದ್ದೀರಾ? ಏನದು? ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಎಸ್ ಗೈಸ್, ಚೆನ್ನಾಗಿ ತೊಳಿಬೇಕು. ಏನು ಸೀದೋಗ್ತಾ ಇದೆಯಲ್ಲ. ನಾವು ಸ್ವಲ್ಪ ಅಲ್ಲಾಡ್ಸೋಣ ಬನ್ನಿ. ಚೆನ್ನಾಗಿ ಅಲ್ಲಾಡಿಸಿ. ರಾಹುಲ ಇಲ್ಲಿ ಬಂದು ಅಲ್ಲಾಡ್ಸಪ್ಪ. ಮಿಕ್ಸ್ ಮಾಡ್ಕೊಂಬೇಡಿ. ಸಿಹಿ ಕೊತ್ತಂಬರಿ ಸೊಪ್ಪು ನೋಡಿ, ಕೊತ್ತಂಬರಿ ಸೊಪ್ಪು ನೋಡಿದಾಗ ಎಷ್ಟು ಫ್ರೆಶ್ ಫೀಲ್ ಆಗ್ತಾ ಇದೆ. ನಾನು ಇದು ಚೆನ್ನಾಗಿ ಕೆಂಪಗಾಗಿದೆ. ಸೊ ಇವಾಗ ನಾನು ಟೊಮೆಟೊ ಹಾಕೊಂತಾ ಇದ್ದೀನಿ. ಕೆಂಪಾಗಿರೋದಕ್ಕೂ ಮತ್ತೆ ಕೆಂಪು ಟೊಮೆಟೊ ಆಗ್ತಾ ಇದೆಯಾ? ಗೈಸ್, ವಿಡಿಯೋ ಪೋಸ್ಟ್ ಆಗಿ ನೀವು ನೋಡ್ತಾ ಇದ್ರೆ ಅಡುಗೆ ಚೆನ್ನಾಗಾಗಿದೆ ಅಂತ. ಓಕೆ. ಸೊ ಇವಾಗ ಮೇಡಮ್ ತುಂಬ ಕಷ್ಟಪಡ್ತಾ ಇದ್ದಾರೆ. ಸೊ ನಾವು ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ. ಬರೀ ವಿಡಿಯೋ ಮಾಡ್ಕೊಂಡು ಕೂತ್ರೆ ಆಗಲ್ಲ, ಹೆಲ್ಪ್ ಮಾಡಬೇಕು. ಬೀಳುತ್ತೆ. ಮೊಬೈಲ್ ಸಿಕ್ಸಿದ್ದೀನಲ್ಲ, ಅದು ಬೀಳುತ್ತೆ ಅಂದರು ಅಷ್ಟೇ. ಮೆಂತೆ ಚಿಕನ್ಗೆ ಮೆಂತೆ ಸೊಪ್ಪು ಹಾಕ್ತಿದ್ರೆ ಹೀಗೆ ಚೆನ್ನಾಗಿ ತೊಳ್ಕೊ. ಏನು ಕೈ ಕಾಲು ಮುಖ ನಾನು ಹೇಳಿದೆ ಅಷ್ಟಾಕ. ಸೊ ಇವಾಗ ಬೊಂಬಾಟ್ ಭೋಜನದಲ್ಲಿ ಬರೋ ಥರ ಟಿಪ್ಸ್ ಹೇಳೋ ಟೈಮ್. ಸೋಷಿಯಲ್ ಮೀಡಿಯಾದೆಲ್ಲ ಬರ್ತಾ ಇರುತ್ತೆ. ನೋಡು, ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರ್ಬೇಕು ಅಂತಂದರೆ ಏನು ಮಾಡಬೇಕು ಅಂತ ಇದಕ್ಕೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಈ ಥರ ಜೊತೆಯಲ್ಲಿರಬೇಕು, ಹೆಲ್ಪ್ ಮಾಡ್ತಾ ಇರಬೇಕು ಅಲ್ವಾ? ಅವಾಗ ತಿನ್ನಿಸ್ತಾ ಇರಬೇಕು. ಇವಾಗ ಕೊಡು. ಅವರು ಕೊಡು ಅನ್ಬೇಕು, ನಾವು ತಗೋ ಅನ್ಬೇಕು. ಸೊ ಈಗ ಚಿಕನನ್ನು ಬೇಯಕ್ಕಿಟ್ಟಾಗಿದೆ. ಇವಾಗ ಮಸಾಲ ರುಬ್ಬಬೇಕಲ್ಲ. ಮಿಕ್ಸಿ ಜಾರ್ಗೆ ಮಸಾಲೆ ಎಲ್ಲ ಹಾಕಿ, ಮಸಾಲ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೀವಿ. ಅದಾದ ನಂತರ ಅದನ್ನ ರುಬ್ಬಿ ಮಸಾಲ ಮಾಡಬೇಕಷ್ಟೇ. ನೋಡಿ, ಸೊ ಈ ಥರ. ಸೊ ಏನೇನು ಹಾಕಿದೆ ಇದಕ್ಕೆ? ಬೆಳ್ಳುಳ್ಳಿ, ಅದೇ ಕೈ ಕಾಲು ಮೆಂತ್ಯ ಸೊಪ್ಪು. ನೋಡಿ ಸಂಜೆ ತನಕ ಬರಬೇಕು, ಅದಕ್ಕೆ ಸ್ವಲ್ಪ
ಮಿಕ್ಸ್ ಮಾಡ್ತಾ ನಾವು ಮಿಡಲ್ ಕ್ಲಾಸ್ ಅಲ್ವಾ, ಅದಕ್ಕೆ ಸ್ವಲ್ಪ ಚಿಕನ್ನು ಒಂದಷ್ಟು ಸ್ವಲ್ಪ ಆಲೂಗಡ್ಡೆ ಎಲ್ಲ ಹಾಕಿ ಅಲ್ವಾ, ಆ ಥರ ಅಲ್ಲ. ಇಡೀ ದಿನ ಬರ್ಬೇಕು, ನಾಳೆ ಸಂಡೇ ಅಲ್ವಾ, ಅದಕ್ಕಾಗಿ. ಕುಚ್ಚು ಹಾಕೋಣ ಬನ್ನಿ, ಕುಚ್ಚು ಹಾಕೋಣ. ಓಹ್, ಏಕ್ ಮಾರ್ದು ತುಕಡ ಆಗೋಯ್ತು. ನಮ್ದು ಎಲ್ಲಿ ಇಡ್ಲಿ ಅಂತ ಸರ್ ಕೂಡ ಬಂದಿದ್ದಾರೆ ಇವಾಗ. ಇಲ್ಲ ಆ್ಯಕ್ಚುಲಿ ಇಲ್ಲಿ ನೋಡಿ ಇಲ್ಲಿ ಆ್ಯಕ್ಚುಲಿ ಆಲೂಗಡ್ಡೆ ತೋರಿಸಿದ್ರಲ್ಲ, ನೀವು ಮಿಸ್ಟೇಕ್ ಮಾಡ್ಕೊಂಡಿರ್ತೀರಾ ಅಂತ ನಾನು ತೋರ್ಸಕ್ಕೆ ಬಂದೆ. ಆಲೂಗಡ್ಡೆನ ರುಬ್ಕೊಳಕ್ಕಲ್ಲ, ಇಲ್ಲಿ ಚಿಕನ್ ಜೊತೆ ಹಾಕಿ ಈ ಥರ ಗಳ 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 ಅಂತ ನೋಡಿ, ಹಿಂಗೆ ಗಲ 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 ಅಂತ, ಹೇಗೆ ಗಳಗಳ ಅಂತ ಈ ಥರ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು ಆಯಿತಾ. ಆಮೇಲೆ ಮುಚ್ಕೋಬೇಕು ಎರಡು ಮುಚ್ಕೋಬೇಕು. ಓಕೆ, ಈ ಥರ ಮೆಂತ್ಯ ಸೊಪ್ಪಿನ ಎಲೆಗಳನ್ನೆಲ್ಲ ತೆಗೆದು ಕೊಡಿ ಒಂದ್ಸಲ ಪಾಡು ಕಿತ್ತು ಬಿಸಾಕ್ಬೇಕು. ಸೊ ಕಸ ಕಡ್ಡಿ ಎಲ್ಲ ಸಿಗಬಾರ್ದಲ್ಲ. ಕೊಡಿ. ಈ ತರ ಎಲ್ಲ ಕಿತ್ತು ಬಿಸಾಕಿದ್ರೆ ಅಷ್ಟೇ. 30 ರೂಪಾಯಿ ಕೊಟ್ಟಿದ್ದೀನಿ ಕಟ್ಟಿಗೆ, 10 ರೂಪಾಯಿದಾದ್ರೂ ಯೂಸ್ ಮಾಡು. ನೋಡಿ ಗೈಸ್, ಇವಾಗ ತೊಳೆದಿರೋ ಮೆಂತ್ಯ ಸೊಪ್ಪಿನ ಎಲೆಗಳನ್ನೆಲ್ಲ ಹಾಕಿ ಸೊಪ್ಪನ್ನು ಲೈಟಾಗಿ ಪೀಸ್ ಮಾಡಿದ್ದೀವಿ. ಸೊ ಇದನ್ನು ಹಾಕಿ ಇವಾಗ ಚಿಕನ್ನು ಆಲೂಗಡ್ಡೆ ಜೊತೆ ಬೇಯಿಸ್ಕೋಬೇಕು. ಸೊ ಈ ಕಡೆ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋಣ. ಹೇಳಿ ಮೇಡಮ್, ಏನು ಮಾಡ್ತಾ ಇದ್ದೀರಾ? ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಆ್ಯಂಡ್ ಸ್ಮೆಲ್ ಬರೋ ಪ್ರಕಾರನೇ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಹೌದಾ? ನನಗೆ ಒಂದೇ ಭಯ ಇರೋದು ಅಂತ ಹೇಳಿದ್ರೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಆಗುತ್ತೆ. ಸೊ ಅದೇ ಇವಾಗ ಆವಾಗಲೇ ನಾನು ಹೇಳಿದ್ದಾಗೆ ವಿಡಿಯೋ ಏನಾದರೂ ನೀವು ನೋಡ್ತಾ ಇದ್ದರೆ ಡಿಶ್ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಓಕೆ, ಸೊ ಇವಾಗ ಇದೇನಾಗಿರೋದು? ಸ್ವಲ್ಪ ಮೊಸರು ಹಾಕಿದ್ದೀನಿ. ಮೊಸರು, ಕರ್ಡು. ಆಯ್ತಾ? ಇಲ್ಲ, ಆಲ್ಮೋಸ್ಟ್ ಮುಗಿತಾ ಬಂತು. ಇವಾಗ ಇದು ಸ್ವಲ್ಪ ಬೇಯಲಿ, ಬಿಕಾಸ್ ಮೆಂತ್ಯ ಸೊಪ್ಪನ್ನ ಏನು ಕಟ್ ಮಾಡಿ ಹಾಕೊಂಡಿದ್ದೀನಿ ಅದು ಸ್ವಲ್ಪ ಆ ಎಣ್ಣೆ ಜೊತೆಗೆ ಫ್ರೈ ಆಗಲಿ. ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅಲ್ಲ. ಚೆನ್ನಾಗಿ ಬರ್ತಾ ನೋಡಿ, ಈ ಥರ ಅವಾಗ ಅಲ್ಲಾಡ್ಸೋದನ್ನು ಮಾತ್ರ ಮರಿಬೇಡಿ. ಲೈಫಲ್ಲಿ ಅಲ್ಲಾಡ್ಸೋದು ತುಂಬ ಮುಖ್ಯ. ಏನು ಹೇಳ್ತೀರಾ? ಏನು ಹೇಳಿದ್ರೆ ಕೇಳಿದ್ದೀರಾ ನೀವು? ಇವಾಗ ಇನ್ನೊಂದ್ಸಲ ಲಾಸ್ಟ್ ಚೆನ್ನಾಗಿ ಅಲ್ಲಾಡಿಸ್ಕೊಳ್ಳಿ, ಬಿಕಾಸ್ ಇವಾಗ ಇನ್ನೂ ತಡ ಹಿಡಿಯುವಂಥದ್ದು ಏನೂ ಇಲ್ಲ ಇದರಲ್ಲಿ. ಚೆನ್ನಾಗಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ದೇವ್ರೇ ಮತ್ತೆ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ಅಡುಗೆ ಚೆನ್ನಾಗಾಗಿದೆ ಅಂತ ಅರ್ಥ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೇಥಿ ಚಿಕನ್ ತಿನ್ನಲು ರೆಡಿಯಾಗಲಿದೆ. ನಮ್ಮ ಹೊಸ ಡೈನಿಂಗ್ ಟೇಬಲಲ್ಲಿ ಹೋಗಿ ನಾವು ಊಟ ಮಾಡ್ತೀವಿ. ಮತ್ತೆ ಸಿಗ್ತೇನೆ ನಾನು ಡೈನಿಂಗ್ ಟೇಬಲಲ್ಲಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ವಿಡಿಯೋನ, ಆಯಿತಾ? ಹೇಗಿದೆ? ಇದಾಗೆ ಮಮ್ಮಿಗೆ ಸೋಪಿಗೆ ಕುಕ್ ಮಾಡ್ತದೆ. ಅಯ್ಯೋ, ನಿಮಗೆ ಮಮ್ಮಿಗೆ 100% ವೋಟ್ ಮಾಡ್ತದೆ, ಪಪ್ಪಗೆ ಅಷ್ಟೇ 10%ಗೆ ವೋಟ್ ಮಾಡ್ತದೆ. ಓಕೆ, ನೀವೇನು ರಕ್ಷಿತನ್ ತಮ್ಮನ? ಇವಾಗ ನಮ್ಮದು ಅಡುಗೆ ಎಲ್ಲ ಆಗೋಗಿದೆ. ಸೊ ಈಗ ಪ್ಲೇಟ್ಗೆ ಹಾಕ್ಕೊಂಡು ಬಂದಿದ್ದೀವಿ. ಸೊ ಇವತ್ತು ಬೆಳಗ್ಗೆ ಉಳಿದಿರೋ ಇಡ್ಲಿ ಇತ್ತು. ಸೊ ಇವಾಗ ಫಸ್ಟಿಗೆ ಇಡ್ಲಿ ಜೊತೆ ಹೇಗೆ ಬಂದಿದೆ ಅಂತ ನೋಡೋಣ. ಎಷ್ಟು ಎಕ್ಸೈಟ್ಮೆಂಟ್ ಇದೆ. ಎಲ್ಲ ತಿಂದು ಏನು ಹೇಳ್ತಾರೋ ಅಂತ ಕಾಯ್ತಾ ಇದ್ದೀನಿ ನಾನು. ಸೊ ನಾನು ತಿನ್ನಲ್ಲ. ಅಡುಗೆ ಮಾಡಬೇಕಾದ್ರೂ ಹೇಳಿದ್ದೆ 4 ಸರಿ. ಈ ವಿಡಿಯೋ ನೀವು ನೋಡ್ತಾ ಇದ್ದರೆ ಅಡುಗೆ ಚೆನ್ನಾಗಿ ಬಂದಿದೆ ಅಂತ. ಇವಾಗ ತಿನ್ನುವಾಗಲೂ ಅದನ್ನೇ ಹೇಳ್ತಾ ಇದ್ದೀವಿ. ಈಗ ತಿಂತಾ ಇದ್ದೀವಿ. ಫಸ್ಟ್ ಬೈಟ್ ನೋಡೋಣ. ಫಸ್ಟ್ ಬೈಟ್ ಹೇಗಿದೆ? ನಾನು ಮಾಡಿರೋದು ನೀವು ಪ್ರೀತಿಯಿಂದ ಕೊಡಬೇಕಾದ್ರೆ ತಿನ್ಬೇಕಂತ. ವೇಟ್ ಮಾಡ್ತಾ ಇದ್ದೀನಿ ಟೇಸ್ಟ್.
ಎಕ್ಸಲೆಂಟಾಗಿ ಬಂದಿದೆ ನಿಜವಾಗ್ಲೂ. ಈ ವಿಡಿಯೋ ನೀವು ನೋಡ್ತೀರಾ. ವೆರಿ ಗುಡ್. ಏನಾದರೂ ಈ ಥರ ಒಂದು ಹೊಸದಾಗಿ ಟ್ರೈ ಮಾಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಬಂದಿದೆ, ಸೀರಿಯಸ್ಲಿ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನೋಡಿ, ಈಗಾಗಲೇ ರೆಸಿಪಿ ಕೇಳ್ತಾ ಇದ್ದಾರೆ ಯಾವ ಥರ ಮಾಡಿದ್ದೀರಾ ಅಂತ. ಸೊ ಫೈನಲಿ ಅಡುಗೆ ಅಂತೂ ತುಂಬ ಚೆನ್ನಾಗಿ ಬಂತು, ಟೇಸ್ಟ್ ಕೂಡ ತುಂಬ ಸಖತ್ತಾಗಿತ್ತು. ಸೊ ಇವತ್ತಿನ ವಿಡಿಯೋನ ಎಂಡ್ ಮಾಡೋ ಟೈಮ್ ಕೂಡ ಬಂತು. ಸೊ ಇಷ್ಟೊತ್ತು ನೀವು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ರೆಸಿಪಿ ತುಂಬ ಚೆನ್ನಾಗಿ ಬಂದಿದೆ. ಸೊ ರೆಸಿಪಿನ ಸಾಧ್ಯ ಆದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಎಂಜಾಯ್ ಮಾಡಿ. ಬಾಯ್.